ಉದಯ್, ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ವೆಲ್ಕಮ್ ವೆಲ್ಕಮ್. ಇಷ್ಟೊಂದು ಶಾಪ್ ಮಾಡಿಕೊಂಡು ಇವಾಗ ಎಕ್ಸಿಟ್ ಹತ್ರ ಬಂದ್ವಿ. ನಿಮಗೆ ಒಂದು ಸ್ಪೆಷಲ್ ವಿಸಿಟರ್ ಬಂದಿದ್ದಾರೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಏನಪ್ಪ ವ್ಲಾಗ್ ಅಂತಂದ್ರೆ ಅ ಡೇ ಇನ್ ಮೈ ಲೈಫ್ ಅಲ್ಲ, ಅವರ್ ಲೈಫ್. ನಾವು 3 ಜನನೂ ಇರ್ತೀವಲ್ಲ ಈ ವಿಡಿಯೋದಲ್ಲಿ. ಸೊ ನಮ್ಮ ಒಂದು ಇವತ್ತಿನ ದಿನ ಹೇಗಿರುತ್ತೆ ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಸ್ಟುಟ್ಗರ್ಟ್ ಹೋಗ್ತಿದ್ವಿ, ತುಂಬಾ ದಿನ ಆಗಿತ್ತು, ಎಲ್ಲೋ ಹೊರಗೆ ಹೋಗಿರ್ಲಿಲ್ಲ, ಶಾಪಿಂಗ್ ಹೋಗಿರ್ಲಿಲ್ಲ. ಒಂದು ರೌಂಡ್ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಏನಾದ್ರು ಅಂತ ಹೇಳಿ ಹೊರಟಿದೀವಿ. ಇವತ್ತು ಏನೆಲ್ಲ ಆಗುತ್ತೆ ಈ ದಿನದಲ್ಲಿ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಬೆಳಿಗ್ಗೆ ಸಿಯಾ ಬೇಗ ಎದ್ದಿದ್ಲು, 6 ಗಂಟೆಗೆ ಎದ್ದಿದ್ಲು. ಅದಕ್ಕೆ ಇವಾಗ ಮಲ್ಕೊಂಡ್ಬಿಟ್ಟಿದ್ದಾಳೆ ಕಾರಲ್ಲಿ. ಲಾಸ್ಟ್ ನಾವು ದೇವಸ್ಥಾನಕ್ಕೆ ಯಾವಾಗ ಹೋಗಿದ್ದು ಅಂದ್ರೆ ಲಾಸ್ಟ್ ಇಯರ್ ಆಯುಧ ಪೂಜೆ ಟೈಮಲ್ಲಿ ಹೋಗಿದ್ದು. ಅದಾದ್ಮೇಲೆ ಹೋಗೇ ಇರಲಿಲ್ಲ, ಈ ಕಡೆ ಬರಕ್ ಟೈಮೇ ಆಗಿರ್ಲಿಲ್ಲ ನೋಡಿ. ಸೊ ಇವತ್ತು ಅದಕ್ಕೇನೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬೇರೆ ಶಾಪಿಂಗ್ ಮಾಡಕ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡೋಣ. ದೇವಸ್ಥಾನ ಹತ್ರ ಬಂದ್ವಿ. ಇದು ದೇವಸ್ಥಾನ ನೋಡಿ, ಹೊರಗಡೆಯಿಂದ ಈ ತರ ಇದೆ. ಬನ್ನಿ ಒಳಗೆ ಹೋಗೋಣ. ನೀನ್ ತಗೊಳ್ಳೋದಕ್ಕೆ, ನೀನ್ ತಗೊಳ್ಳೋದು. ಸೆಕೆಂಡ್ ಸ್ಟಾಪ್ ಇಲ್ಲಿ ಶಾಪಿಂಗ್ ಸ್ಟ್ರೀಟಿಗೆ ಬಂದಿದ್ದೀವಿ. ಏನಕ್ಕಂದರೆ ತುಂಬ ದಿನದಿಂದ ನಾನೊಂದು ರೇಬ್ಯಾನ್ ಗ್ಲಾಸ್ ತೊಗೋಬೇಕು ಅಂತ ಅನ್ಕೊತಿದ್ದೆ. ಬಟ್ ನಮ್ಮ ಹಸ್ಬೆಂಡ್ ಇವಾಗ ನಾನು ಗಿಫ್ಟ್ ಕೊಡಿಸ್ತೀನಿ ಅಂತ ಕರ್ಕೊಬಂದಿದ್ದಾರೆ. ಚೆನ್ನಾಗಿದೆ ಇದು. ಬೇಡ ಇದು. ಯಾವ ತರ ಕಾಣಿಸ್ತಿದ್ದೀನಿ ಚಿನಿ? ಚೆನ್ನಾಗಿಲ್ಲ, ಫನ್ನಿ ತರ. ಅಂದ್ರೆ ಎರಡರಲ್ಲಿ ಕನ್ಫ್ಯೂಷನ್ ಇದೆ. ಮೋಸ್ಟ್ಲಿ ನಾನು ಇದೇ ತಗೊಂತೀನಿ ಅಂತ ಅನಿಸ್ತಿದೆ. ಉದಯ್, ಇದು ಹೇಗಿದೆ? ಚೆನ್ನಾಗಿದೆ, ಚೆನ್ನಾಗಿಲ್ವಾ? ಯಾವ್ದು ಸೆಲೆಕ್ಟ್ ಮಾಡ್ತೀಯ? ನಿಸ್ಟ್ ಮ್ಯಾಟೆ ಇದೆಯಲ್ಲ. ಫೈನಲಿ ತಗೊಂಡಾಯ್ತು. ಉದಯ್, ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ವೆಲ್ಕಮ್ ವೆಲ್ಕಮ್. Can't fool flexing cause they know I got the sauce. Got the presents on me, I can't ever take it off. That's why I came country boy. ನಮ್ಮ 3ನೇ ಸ್ಟಾಪ್ ಎಲ್ಲಿ ಅಂದ್ರೆ ಇಂಡಿಯನ್ ಸ್ಟೋರ್ ಅಲ್ಲಿ. ಇವಾಗ ಇಂಡಿಯನ್ ಸ್ಟೋರ್ ಹತ್ರ ಹೋಗ್ತಾ ಇದೀವಿ. ಇಂಡಿಯನ್ ಸ್ಟೋರ್ ಹತ್ರ ಬಂದ್ವಿ. ಇದೇ ನೋಡಿ, ಇದು ಫುಲ್ ಅಲ್ಲ, ಕೆಳಗಡೆ ಒಂದು ರೂಮ್ ಅಷ್ಟೇನೆ. ಒಳಗೆ ಹೋಗೋಣ. ಸ್ಟುಟ್ಗರ್ಟ್ ಅಲ್ಲಿರೋ ಇಂಡಿಯನ್ ಸ್ಟೋರ್ಗಳಲ್ಲಿ ನಮಗಿದು ತುಂಬಾನೇ ಇಷ್ಟ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಮಗೆ ಏನೇನ್ ಬೇಕು ಎಲ್ಲ ಸಿಗುತ್ತೆ. ಅದು ಚಕ್ಲಿ.
ಈ ಸರಿ ಒಂದು 3-4 ಥರದ ಮ್ಯಾಂಗೋಸ್ ಬಂದಿತ್ತು. ಅದರಲ್ಲೂ ಒಂದು ಬಾಕ್ಸ್ ಮೇಲೆ ಕನ್ನಡದಲ್ಲಿ ಬರ್ದಿರೋದು ನೋಡಿ ತುಂಬಾನೇ ಖುಷಿ ಆಯಿತು. ಮತ್ತು ಈ ಸ್ಟೋರ್ ತುಂಬಾನೇ ದೂರ ಇರೋದ್ರಿಂದ ನಮ್ಮ ಮನೆಗೆ ಒಂದ್ಸರಿ ಬಂದಾಗ್ಲೇ ಒಂದು 2-3 ರೌಂಡ್ ಹೊಡೆದು ಏನೇನು ಬೇಕೋ ಎಲ್ಲ ತೊಗೊಂಡು ಹೋಗ್ತೀವಿ. MTR ಬಾದಾಮ್ ಡ್ರಿಂಕ್ ಇದು ನೋಡಿದ ತಕ್ಷಣ ಯಾಕೋ ಕುಡಿಬೇಕು ಅಂತ ಅನ್ನಿಸ್ತು, ಹಂಗಾಗಿ ತಗೊಂಡ್ವಿ. ಮುಂಚೆ ಎಲ್ಲ ತುಂಬ ಕುಡಿತಿದ್ವಿ ಬ್ಯಾಂಗ್ಳೂರಲ್ಲಿದ್ದಾಗ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಉದಯ್? ಐಕೆ ಹೋಗೋಣ. ಸೊ ಐಕ್ಯದಲ್ಲಿ ಶಾಪಿಂಗ್ ಮಾಡಕ್ಕೆ ಹೋಗೋಣ ಬನ್ನಿ. ಐಕ್ಯ ಹತ್ರ ಬಂದ್ವಿ. ಬನ್ನಿ ಒಳಗೋಗಿ ಹೇಗಿದೆ ಅಂತ ನೋಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ. ಇಷ್ಟು ದೊಡ್ಡ ಬ್ಯಾಗ್ ಇಟ್ಕೊಂಡು ಶಾಪಿಂಗ್ ಮಾಡೋದಕ್ಕೆ ಹೊರಟಿದ್ದೀವಿ. ಬನ್ನಿ ಶಾಪಿಂಗ್ ಮಾಡೋಣ. ಶಾಪಿಂಗ್ ಮಾಡೋದಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಐಕಿಯಾದಲ್ಲೇ ಏನಿರುತ್ತೋ ಅದನ್ನು ತೊಗೊಂಡಿದ್ದೀವಿ. ಸೊ ಇದು ರೈಸು ಪಲಾವ್ ಥರ ಇದೆ. ಆಲೂಗೆಡ್ಡೆ ಫುಲ್ಲು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ನಾವು ಪಲ್ಯ ಮಾಡ್ತೀವಲ್ಲ, ಹಂಗೆ ಇವರು ಏನೂ ಮಾಡಿಲ್ಲ, ಬೇಯಿಸಿ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇದು ಪೀಸ್ ಮತ್ತು ಅದೇನು ಯಾವುದೋ ಸೋಯಾ ಬಾಲ್ಸ್ ಇರಬೇಕೋ ಗೊತ್ತಿಲ್ಲ ಅದೇನಂತ. ಕಿಚನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫಸ್ಟ್ಗೆ ಬ್ಯಾಗ್ ತೊಗೊಂಡ್ವಿ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಥಿಂಗ್ಸ್ ಎಲ್ಲ ಜಾಸ್ತಿ ಆದಾಗ ಹಿಡ್ಕೊಳಕ್ಕಾಗಲ್ಲ, ಆಮೇಲೆ ಸಿಯನ್ನು ಕರ್ಕೊಂಡು ಅದನ್ನೆಲ್ಲ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಟ್ರಾಲಿ ತೊಗೊಂಡ್ಬಂದ್ವಿ. ಇದು ಲೈಫ್ನ ಇಷ್ಟು ಈಸಿ ಮಾಡುತ್ತೆ ನೋಡಿ. ಹಲೋ, ಇಲ್ಲಿ ರೆಸ್ಟ್ ಮಾಡೋಕ್ಕಲ್ಲ ಬಂದಿರೋದು ಶಾಪಿಂಗ್ಗೆ. ಬೇರೆ ನೋಡ ಚೆನ್ನಾಗಿದೆಲ್ಲ ಈ ಕಡೆ, ಇನ್ನೆಷ್ಟು ಕಲರ್ಫುಲ್ಲಾಗಿ ಮಾಡಿದಾರಲ್ಲ. ಅದೇ ಬಾಲ್ಕನಿ ಸೆಟಪ್. ಇಲ್ಲಿ ಮಕ್ಕಳು ರೂಮ್ ಸೆಟಪ್ ಮಾಡಿದ್ದಾರೆ. ಬೇಬಿ ಕಬೋರ್ಡ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಚಿಕ್ಕದು. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆಲ್ಲ ಚಿನಿ. ಇಲ್ಲಿ ನೋಡ್ಬಾ, ಇಲ್ಲಿ ತುಂಬಾ ಇದೆ. ಐಡಿಯಾಸ್ ಏನಾದರೂ ಬೇಕಿದ್ರೆ ಅಲ್ಲಿಂದ ತಗೊಂಡು ಹೋಗಿ ಈ ಥರ ಥಿಂಗ್ಸ್ನ ಬೈ ಮಾಡಿಕೊಂಡು ನಮ್ಮ ಮನೇಲಿ ಮಾಡ್ಕೋಬೋದು. ಅದು ಬೇರೆನಾ? ಅದು ಆಲ್ರೆಡಿ ಹೋಗಿದ್ವಲ್ಲ, ಅದೇನೇ ಅದು. ಎಸ್, ಚೆನ್ನಾಗಿದೆ ನೋಡು. ಆ ಥರ ನಿನಗೆ ತಗೊಳ್ಳೋಣ. ಬೆಳಿಗ್ಗೆಯಿಂದನೂ ಓಡಾಡಿ ಕಾಲೆಲ್ಲ ನೋವು ಬರ್ತಿದೆ ಆಲ್ರೆಡಿ. ಇವಾಗ ಇಲ್ಲಿ ಒಂದು ವಾಕಿಂಗ್ ಕ್ಲೋಸೆಟ್ ನೋಡಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಒಂಥರ ನೋಡಿ. ಇಲ್ಲಿ ಈ ಐಡಿಯಾ ತಗೊಂಡು ನಾವು ಮಾಡಿಸ್ಕೊಬೋದು. ಎಲ್ಲ ಸಿಯನ್ ರೂಮ್ ಚೆನ್ನಾಗಿದೆಯಂತೆ. ಇಲ್ಲಿ ಒಂದು ಪಿಕ್ಚರ್ ನೋಡ್ತಿದ್ದೀರಲ್ಲ, ಇದು ನಾವಿರೋ ಊರು. ಆ ಊರಿನ ಫೋಟೋ ಹಾಕಿದ್ದಾರೆ ಇಲ್ಲಿ ನೋಡಿ, ಖುಷಿ ಆಯಿತು. ಆ ಊರದ್ದು ವಿಡಿಯೋ ಮಾಡಿದ್ದೀನಿ, ನೀವಿನ್ನ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ಮಧ್ಯಾಹ್ನದಿಂದ ಸುತ್ತಿ ಇಷ್ಟೊಂದು ಶಾಪ್ ಮಾಡಿಕೊಂಡು ಇವಾಗ ಎಕ್ಸಿಟ್ ಹತ್ರ ಬಂದ್ವಿ. ನೋಡಿ ಎಷ್ಟು ಮಾಡಿದ್ದೀವಿ ಅಂತ, ಇಷ್ಟೊಂದು ಥಿಂಗ್ಸ್ ಶಾಪ್ ಮಾಡಿದ್ವಿ. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಬಂದ್ವಿ. ಮತ್ತು ಟೈಮ್ ಎಷ್ಟಾಗಿದೆ ಅಂದರೆ, ಅದೇ 6:30 ಟೈಮ್ ಇವಾಗ. ಸೊ ಬನ್ನಿ ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ, ಏನು ಪ್ಲ್ಯಾನ್ ಇಲ್ಲ, ಹಾಗೆ ಹೋಗೋಣ. ಬಾಯ್ ಐಕೆಯ. ಇವಾಗ ನಾವೆಲ್ಲ ಹೋಗ್ತಿದ್ದೀವಿ ಗೊತ್ತಾ? ಅಲ್ಲಿ ಬೆಟ್ಟದ ಮೇಲ್ಗಡೆ ಒಂದು ಊರು ಕಾಣಿಸ್ತಿದೆ ನೋಡಿ, ಆ ಊರ ಹೆಸರು ವಾಲ್ಡನ್ಬರ್ಗ್ ಅಂತ. ಆ ಊರಿಗೆ ಹೋಗ್ತಾ ಇದ್ದೀವಿ. ಹಾಗೆ ಇವಾಗ ಸಮ್ಮರ್ ಅಲ್ಲ, ಎಲ್ಲಿ ನೋಡಿದ್ರು ಹಸಿರು. ನಾನು ಕೆಳಗಡೆಯಿಂದ ತೋರಿಸಿದ್ನಲ್ಲ, ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಇದ್ದಿದ್ದು ಊರು ಇದೇನೆ. ಎಷ್ಟು ಚೆನ್ನಾಗಿದೆಯಲ್ಲ, ಪ್ರೀಟಿ ಆಗಿದೆ ಮಾತ್ರ. ಚಿಕ್ಕ ಊರಿದು, ಒಂದು ಚಿಕ್ಕ ಹಳ್ಳಿ, ಬಟ್ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅವರಿಗೆ ಸ್ವಲ್ಪ ಥಿಂಗ್ಸ್ ಇತ್ತು, ಅದೆಲ್ಲ ಕೊಟ್ಟು ಮತ್ತೆ ಮನೆ ಕಡೆ ಹೊರಟಿದೀವಿ. ಆದ್ರೆ ಅದಕ್ಕಿಂತ ಮುಂಚೆ, ಅಂದ್ರೆ ನಮ್ಮ ಮನೆಗೆ ಹೋಗೋದಕ್ಕಿಂತ ಮುಂಚೆ ಮಿಡಲ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಇದೆ, ಅದನ್ನ ತೋರಿಸ್ತೀನಿ ನಿಮಗೆ. ಬನ್ನಿ, ಟೈಮ್ ಆಗಿದೆ. ಇಲ್ಲಿ ಒಂದು ಕ್ಯಾಟಿ ಬಂದಿದೆ. ಟೈಮ್ ಎಷ್ಟಾಗಿದೆ ಗೊತ್ತಾ? ಗೆಸ್ ಮಾಡ್ತಾ ಇರಿ, ನಿಮಗೆ ತೋರಿಸ್ತೀನಿ ಇವಾಗ ಟೈಮ್ ಎಷ್ಟಾಗಿದೆ ಅಂತ. ಟೈಮ್ ಎಷ್ಟಾಗಿದೆ ಗೊತ್ತಾ? ಇವಾಗ ಗೆಸ್ ಮಾಡಿ ಎಷ್ಟಾಗಿರ್ಬೋದು ಅಂತ. 9 ಗಂಟೆ. 9 ಗಂಟೆಗೆ 2 ನಿಮಿಷ ಆಯ್ತು ಅಷ್ಟೇ. 2 ನಿಮಿಷದಲ್ಲಿ 9 ಗಂಟೆ ಆಗೋಗುತ್ತೆ. 9 ಗಂಟೆ ಆದ್ರೂ ಹೇಗೆ ಕಾಣಿಸ್ತಿದೆ ನೋಡಿ, ಸನ್ಸೆಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ ಹೇಳಿ. ಆಕ್ಚುಲಿ ಇನ್ನ ಬೆಳಕು ಕಾಣಿಸ್ತಿತ್ತು, ಬಟ್ ಇವತ್ತು ಸ್ವಲ್ಪ ಮಳೆ ಮೋಡ ಆಗಿರೋದ್ರಿಂದ
ಈ ತರ ಕಾಣಿಸ್ತಿದೆ. ಬಟ್ ಬ್ಯೂಟಿಫುಲ್ ಆಗಿದೆಯಲ್ಲ. ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದಂದ್ರೆ ಇಲ್ಲೊಂದು ಹೂವಿನ ತೋಟ ಇತ್ತು ಆಯ್ತಾ. ಲಾಸ್ಟ್ ವೀಕ್ ಬಂದಿದ್ವಿ, ಬ್ಯೂಟಿಫುಲ್ ಆಗಿತ್ತು ಹೂಗಳು, ಮತ್ತೆ ಅದು ನೋಡೋಕ್ಕೆ ಒಂದು ಖುಷಿ ಆಗ್ತಿತ್ತು. ಸೊ ಇವತ್ತು ತೋರಿಸೋಣ ಅಂತ ಕರ್ಕೊಬಂದ್ರೆ ಎಲ್ಲ ಬಾಡೋಗ್ಬಿಟ್ಟಿದೆ ಮತ್ತೆ ಒಣಗೋಗಿದೆ. ಆದ್ರೂ ತೋರಿಸ್ತೀನಿ ಬನ್ನಿ. ಇವಾಗ ಮಳೆ ಕೂಡ ಹನಿತಾ ಇದೆ, ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ನೋಡಿ ಅಲ್ಲಿ ಮಳೆ ಹನಿತಿದೆ, ಸನ್ಸೆಟ್ ಆಗ್ತಿದೆ. ಸನ್ಸೆಟ್ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೋಡಿ. ಲಾಸ್ಟ್ ವೀಕ್ 3 ಕಲರ್ಸ್ ಅಲ್ಲಿ ತುಂಬಾ ಫ್ಲವರ್ಸ್ ಇತ್ತಾಯ್ತಾ. ಎಷ್ಟೊಂದಿತ್ತು ಅಂದ್ರೆ ನೋಡೋದಕ್ಕೆ ಒಂದು ಖುಷಿ ಆಗ್ತಿತ್ತು. ಒಂದು ವಿಡಿಯೋ ಇದೆ, ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಇಲ್ಲಿ ಬಂದು ಫ್ಲವರ್ ಪ್ಲಕ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ಇವತ್ತು ನೋಡಿದ್ರೆ ಈ ತರ ಇದೆ. ಹಾಗೆ ಈ ಕಡೆ ಸೈಡು ಇನ್ನೊಂಥರ ಫ್ಲವರ್ ಹಾಕಿದ್ದಾರೆ, ಇನ್ನ ಬಂದಿಲ್ಲ. ಮೋಸ್ಟ್ಲಿ ಇನ್ನೊಂದು 1 ವೀಕ್ 2 ವೀಕ್ಸ್ ಅಲ್ಲಿ ಇದು ಕೂಡ ಫ್ಲವರ್ಸ್ ಬರುತ್ತೆ ಇಲ್ಲೂ. ಹಾಗೆ ಅಲ್ಲೂ ಕೂಡ ಸನ್ಫ್ಲವರ್ ಮತ್ತೆ ಬೇರೆ ಬೇರೆ ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ. ಲಾಸ್ಟ್ ಟೈಮ್ ಈ ಪ್ಲೇಸಿಗೆ ನಮ್ಮ ಅತ್ತೆ ಮಾವನ್ ಕರ್ಕೊ ಬಂದಿದ್ವಿ. ಅವಾಗ ಇಲ್ಲೆಲ್ಲ ಕುಂಬಳಕಾಯಿ ಹಾಕಿದ್ರು. ಅವಾಗ ಅದು ಫಾಲ್ ಸೀಸನ್ ಅಲ್ಲ, ಅವಾಗ ಕುಂಬಳಕಾಯಿ ಎಲ್ಲ ಹಾಕಿದ್ರು, ಮತ್ತೆ ಬೇರೆ ಬೇರೆ ಫ್ಲವರ್ಸ್ ಹಾಕಿದ್ರು. ಬಟ್ ಈ ಸರಿ ಇದಾಕಿದ್ದಾರೆ ನೋಡಿ. ರೈನ್ಬೋ ಬಂದಿದೆ. ನಂದು ಮಮ್ಮ ರೈನ್ಬೋ ಬಂದಿದ್ಯಾ? ಓ ಕರೆಕ್ಟ್. ವಾವ್, ಅದೇ ಹೇಳಿದ್ನಲ್ಲ ಇವಾಗ ಸ್ವಲ್ಪ ಮಳೆ ಬರ್ತಿತ್ತು ಅಂತ, ಹಂಗಾಗಿ ನೋಡಿ ರೈನ್ಬೋ. ನಿಮಗೆ ಒಂದು ಸ್ಪೆಷಲ್ ವಿಸಿಟರ್ ಬಂದಿದ್ದಾರೆ ನೋಡಿ. ಓ ಇವಾಗ ಐಕೆಯಿಂದ ತಗೋ ಬಂದಿದ್ದಾಳೆ ಸಿಯಾ. ಸಿಯನ್ ಕೈಯಲ್ಲಿ ಕ್ಯಾಟಿ ಇದೆ, ಹಾಗೆ ತಲೆ ಮೇಲೆ ರ್ಯಾಬಿಟ್ ಇದೆ. ಹೇಗಿತ್ತು ಇವತ್ತಿನ ವಿಡಿಯೋ? ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ. ತುಂಬ ಜನ ವೀಡಿಯೋಸ್ ಮಾಡಿ ಅಂತ ಕೇಳ್ತಿರ್ತೀರಾ, ಹಾಗೆ ಗ್ಯಾಪ್ ಕೊಟ್ಬಿಟ್ರೆ ಎಲ್ಲ ಮರೆತು ಬಿಡ್ತೀರಾ ಅಂತ ಹೇಳಿ ಮಧ್ಯದಲ್ಲಿ ಈ ಥರ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದೆ ಅಷ್ಟೇ. ಸೊ ಐ ಹೋಪ್ ಇಷ್ಟ ಆಗಿರುತ್ತೆ ನಿಮ್ಮೆಲ್ರಿಗೂ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ 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 ಫ್ರಮ್ ಜರ್ಮನಿ.